ಸರ್ ಕಾನೂನು ದಯವಿಟ್ಟು ಶಿಕ್ಷೆ ಮಾಡುತ್ತೆ, ತಪ್ಪು ಮಾಡಿದವ್ರಿಗೆ ಎರಡನೇ ಮಾತಿಲ್ಲ, ಶಿಕ್ಷೆ ಆಗಲ್ಲ ಅಂತ ಶಿಕ್ಷೆ ಆಗುತ್ತೆ. ಅಂದರೆ ನೀವು ಯಾರು ಸತ್ತೋದ್ರಿಗೂ ದಯವಿಟ್ಟು ಒಳ್ಳೇದಾಗುತ್ತೆ ಮಾಡಬೇಕು ಅವ್ರ ಮನೆಯಿಂದ. ಸರ್ ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು, ದರ್ಶನ್ನು ಮಗು ತಗೊಂಡು ಹೋದ ತಕ್ಷಣ ತಪ್ಕೊಂಡು, ಹೌದು ಸ್ವಂತ ಮಗ ಹೋದಾಗ ಇನ್ನೊಬ್ಬ ಮಗು ಗರ್ಭಿಣಿ ಇದೆ ಅಂದೆ, ಅದು ಮಾತಾಡ್ತಾರಲ್ಲ ಅವರು ಅದೇ ಥರ ನಡ್ಕೋಬೇಕು. ಯಾರೋ ಮಾತಾಡೋದು ತನ್ನ ಹೆಂಡತಿದ್ದಾಗ ಇನ್ನೊಬ್ಬನ ತಪ್ಕೊಂಡು ಕೂತಿರ್ತಿಲ್ಲ, ಅದು ತಪ್ಪಲ್ವಾ? ಇವರೊಬ್ಬರೇ ಮಾಡಿ ತಪ್ಪು ಎಲ್ಲರಿಂದ ಆಗುತ್ತೆ. ಅದರಿಂದ ದಯವಿಟ್ಟು ಅದನ್ನು ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು. ನಾವೇನೇ ಮಾಡಬೇಕಾದ್ರು ಕಾನೂನು ಚೌಕಟ್ಟಲ್ಲಿ ದಾಖಲೆ ಇದ್ದರೆ ಮಾತ್ರ. ನ್ಯಾಯಾಲಯಕ್ಕೆ ಏನು ಬೇಕು? ದಾಖಲೆ ಬೇಕು. ದಾಖಲೆ ಸರ್ ದರ್ಶನು ನೀವೆಲ್ಲ ಅಂದ್ಕೊಂಡೆ ಕೆಟ್ಟವ್ರಲ್ಲ, ಅಂದರೆ ಅವ್ರಿಗೆ ಒಳ್ಳೇದು ಮಾಡಿಕೊಡ್ತಾರೆ, ಒಳ್ಳೇದು ಮಾಡಿದ್ದಾರೆ. ಚಿತ್ರರಂಗಕ್ಕೆ ತುಂಬ 50 ಲಕ್ಷ ಅದು ಯಾರ ನೀವಂತ ಹೇಳ್ತೀರಿ ಸರ್. ನಿಮ್ಮನ್ನು ಕೆಲವರು ಹೇಳ್ತಾವ್ರೆ ದರ್ಶನವ್ರಿಗೆ ಹಂಗೆ ಬರ್ತದೆ, ಶಿಕ್ಷೆ ಬರ್ತದೆ. ಏತ್ಕಾಗುತ್ತೆ ಸರ್? ಅವ್ರು 8ನೇ ಸ್ಥಾನದಲ್ಲಿ ಇದ್ರೆ 7ನೇ ಸ್ಥಾನ 7ನೇ ಸ್ಥಾನ ಅದೇನೇ ನಮಗೆ ಗೊತ್ತಿಲ್ಲ. ನಮಗೆ ನೋಡ್ದಂಗೆ ದರ್ಶನ ಒಳ್ಳೇದು ಮಾಡಿದ್ರೆ, ಒಳ್ಳೆ ಸ್ನೇಹಜೀವಿ. ಕೆಲವು ಸ್ನೇಹ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಚಿತ್ರರಂಗ ಒಳ್ಳೇದಾಗಬೇಕು. ಒಂದು ಮಾಹಿತಿ ಈಗ ಯಾರೋ ಈ ರಾಜಕಾರಣನೂ ಕೂಡ ಇದರಲ್ಲಿ ಚರ್ಚೆ ಬರ್ತಾ ಇದೆ. ರಾಜಕಾರಣಿ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ದರ್ಶನ ಹೊರಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಅನ್ನೋ ವಿಚಾರ. ಇದು ಯಾವ ಸರ್ ಕೆಲವರು ರಾಜಕಾರಣಿಗಳು ದರ್ಶನ್ ಒಂದು ನಿಮಿಷ ನೀವು ಇದು ಕೇಳ್ತೀನಿ. ಕೆಲವರು ರಾಜಕಾರಣಿಗಳು ದರ್ಶನ್ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾ ಅಂತಾರೆ, ಕೆಲವರು ಬಾಯಿ ಬಿಟ್ಟು ಏನೇನು ಹೇಳ್ತಾರೆ. ಕೆಲವರು ಇತ್ತೀಚೆಗೆ ಮಂಡ್ಯದಲ್ಲ ಆದಂಥ ವಿಚಾರಕ್ಕೆ ಇವ್ರಿಗೆ ದರ್ಶನ್ ಅವ್ರಿಗೆ ಇದು ಮಾಡ್ಬಾರ್ದು. ನಮ್ಮ ಕುಮಾರಸ್ವಾಮಿ ಅವರು ಇದಕ್ಕೆ ಆಪೇಶ್ ಕುಮಾರಸ್ವಾಮಿ ಆ ಥರದ್ದು ಸಣ್ಣತನ ಇಲ್ಲ. ಕುಮಾರಣ್ಣ ತುಂಬ ದೊಡ್ಡ ವ್ಯಕ್ತಿ. ಚಿತ್ರರಂಗದ ಕಲಾವಿದರು ತುಂಬ ಗೌರವಿಸ್ತಾರೆ, ತುಂಬ ಪ್ರೀತಿಸ್ತಾರೆ. ಈ ಸ್ಯಾಟ್ಸ್ ಆಫ್ ಟು ಕುಮಾರಣ್ಣ. ಆಮೇಲೆ ಅವ್ರು ಯಾವತ್ತೂ ಕೆಟ್ಟದ್ದು ಯಾರಿಗೂ ಬಯಸಲ್ಲ. ಈ ಥರ ಘಟನೆ ಆಗಿದ್ದಾಗ ಕಾನೂನು ಚೌಕಟ್ಟ ಕೆಲಸ ಆಗುತ್ತೆ. ಇದನ್ನು ದಯವಿಟ್ಟು ಯಾರು ಈ ಥರ ಪದಗಳಿಲ್ಲ. ಯಾಕೆ ನಂಗೆ ತುಂಬ ಜನ ಹೇಳ್ತಾರೆ ಸರ್ ಆ ಥರ ನಮ್ಮ ಕುಮಾರಣ್ಣ ಆ ಥರ ಇದ್ರೆ ಇವತ್ತು 2,90,000 ಗೆದ್ದಿದ್ದಾರೆ. ಆಮೇಲೆ ಯಾವತ್ತೂ ನಮ್ಮ ಚಿತ್ರರಂಗನ ಸರ್ ಕಲಾವಿದರು ಕರೀತಾರೆ. ಈಗ 100 ಜನ ಎಲ್ಲ ಪಾರ್ಟಿಯವ್ರು ಕರೆದ್ರೆ ಕ್ಯಾನ್ವಾಸ್ ಹೋಗ್ತಾರದ್ದು ಅವ್ರ ವ್ಯಾಪಾರ ಧರ್ಮ. ಅದರಿಂದ ಇದನ್ನು ದಯವಿಟ್ಟು ನಮ್ಮ ಚಿತ್ರರಂಗನ ನಾವೊಂದು ಮನೆ, ನಮ್ಮಲ್ಲಿ ಯಾರು ಆ ಥರ ಭೇದ ಭಾವ ಇಲ್ಲ. ತುಂಬ ಜನ ಪೊಲಿಟಿಕಲ್ಲು ದರ್ಶನ ಫ್ರೆಂಡ್ ಇದ್ದಾರೆ, ಕೆಲವು ದೂರನೇ ಇರ್ತಾರೆ, ಆಫೀಸರ್ ಇದ್ದಾರೆ. ಆಮೇಲೆ ಎಲ್ಲ ಅಷ್ಟು ಕೆಟ್ಟ ವ್ಯಕ್ತಿನೆಲ್ಲ ದಯವಿಟ್ಟು ನಾವು ಅಂದ್ಕೊಂಡಂಗೆಲ್ಲ ಒಳ್ಳೇದಾಗಲಿ, ಸ್ವತಂತ್ರ ಅವ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಿಕೊಡ್ಲಿ ನಾವು ಅಂತ ಹೇಳೋಕ್ಕೆ ಇಷ್ಟು. ಕಾನೂನು ಚೌಕಟ್ಟಿರಿಂದ ಇದನ್ನು ನಾವ್ಯಾರು ಡಿಸಿಷನ್ ಹೇಳೋಕ್ಕಾಗಲ್ಲ, ನಾವ್ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ನಾವೇ ಅಪೂಹ. ಅದರಿಂದ ಈ ಥರ ವಿಷಯಗಳಿಗೆ ತುಂಬ ಜನ ಚಿತ್ರರಂಗ ಯಾಕೆ ಬರ್ತಾಯಿಲ್ಲ ಅಂತ ನಾನು ಹೇಳ್ತೀನಿ ಕೇಳಿ. ಚಿತ್ರರಂಗದಲ್ಲಿ ನೀವು ಹೇಳ್ತೀರಾ ಇವತ್ತು ಅಮ್ಮ ಅಂತ ಹೋಗೋದು, ಅಮ್ಮಂಗೆ ಬಂದಾಗ ಏನೇನು ಕೇಳ್ತೀನಿ ನೀವು? ಅವ್ರು ಏನು ಹೇಳ್ಬೋದು? ಅಮ್ಮ ಈ ಥರ ಆಗಬಾರ್ದಾ ಇರ್ತದೆ. ಅದೊಂದು 100 ತಿಂಗಳು ಅವ್ರಿಗೆ ಬೇರೆ ಥರ ಅವ್ರಿಗೆ ಭಯ ಬೀಳ್ತದೆ. ಎಲ್ಲರೂ ಪ್ರತಿಯೊಬ್ಬರು ಇಂಡಸ್ಟ್ರಿ ಭಯ ಬೀಳ್ತಾರೆ. ಆದರೆ ಯಾಕೆಂದರೆ ಈ ಥರ ಆಗಬಾರ್ದಾಯ್ತು. ಯಾರು ನೋಡಿಲ್ಲ. ಕಾನೂನಲ್ಲಿ ಏನಾಗುತ್ತೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೀವು ದರ್ಶನ್ ಅವರು ತುಂಬಾ ಒಳ್ಳೆಯವರು, ಕೋರ್ಟಲ್ಲಿ ಇದೆ ಪ್ರಕರಣ, ಏನಾಗುತ್ತೋ ನೋಡೋಣ ಅಂತ ಹೇಳ್ತಿದ್ರೆ ವೆಲ್ ಅಂಡ್ ಫೈನ್ ಸರ್. ತುಂಬಾ ಒಳ್ಳೆಯವರು ಅನ್ನೋದಕ್ಕೆ ಒಂದಷ್ಟು 4 ಪ್ರಶ್ನೆಗಳು ಕೇಳ್ತೀನಿ. ಹೌದು ಸರ್, ದರ್ಶನ್ ಅವರು ತುಂಬಾ ಒಳ್ಳೆಯವರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅವರ ಅಭಿಮಾನಿಗಳೇ ತುಂಬಾ ಹೀನಾಯವಾಗಿ ಟ್ರೋಲ್ ಮಾಡಿದಾಗ, ಕೆಟ್ಟದಾಗಿ ಟ್ರೋಲ್ ಮಾಡಿದಾಗ ಇದೇ ದರ್ಶನ್ ಅವರು ಒಂದು ಕರೆ ಕೊಡ್ಬೋದಿತ್ತು, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ. ಹೇಳಿಲ್ಲ, ಅದಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಒಂದು 40 ವರ್ಷ ಚಿತ್ರರಂಗದ ಸೇವೆ ಮಾಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಸಿನಿಮಾ ಶೂಟಿಂಗ್ ಸೆಟ್ಗೆ ನುಗ್ಬಿಟ್ಟು ಅವ್ರಿಗೆ ಧಮಕಿ ಹಾಕ್ತಾರೆ ಫ್ಯಾನ್ಸು ಅಂತ. ಅವರು ಒಂದು ಇನ್ಸ್ಟಾ ಲೈವ್ ಬಂದು ತಮ್ಮ ಅಳಲನ್ನ ತೋಡ್ಕೊಂತಾರೆ. ಇಂಥ ಒಬ್ಬ ಹಿರಿಯ ನಟನಿಗೆ ಆಗ್ಬೇಕಾಗಿರೋದೇ ಇದು ಅಂತಕ್ಕಂಥದ್ದು ನೋವನ್ನ ಹೊರಗಡೆ ಹಾಕೊಂತಾರೆ. ಅದಕ್ಕೆ ನೀವು ಹೇಳ್ತಾ ಇದ್ರೆ ಅವ್ರು ಒಳ್ಳೆಯವರು ಅಂತ. ಅಲ್ಲ ಹೇಳಿ, ನೀವು ಹೇಳ್ತೀವಿ, ನಾನು ಹೇಳ್ತೇನೆ, ನೀವು ಹೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಒನ್ ಆಫ್ ದಿ ಬೆಸ್ಟ್. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅರ್ಹತೆ ನನಗೆಲ್ಲ ಯಾರಿಗೂ ಇಲ್ಲ. ಇದೇ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅಪಾರ, ಅವ್ರ ಮನೆ ಆಗಲಿ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತ ದರ್ಶನವರೇ ಹೇಳಿದ್ದಾರೆ. ಯಾಕೆಂದರೆ ನನಗೇನು ದರ್ಶನ್ ಚಿಕ್ಕಪ್ಪ ಅಲ್ಲ, ನಂಗೆ ಯಾರು ಚಿಕ್ಕಪ್ಪ ಅಲ್ಲ. ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ವ್ಯಾಪಾರಸ್ಥ. ಇವತ್ತು ಒಂದು ನಿಮಿಷ, ಹಾಂ ಎಷ್ಟು ಮಾಧ್ಯಮದಲ್ಲಿ ಸರ್, ಸ್ಟೇಜ್ ಮೇಲೆ ಹೇಳಿ ಸರ್. ಒಂದು ನಿಮಿಷ ಸರಿ, ಅದಾದ್ಮೇಲೆ ಒಂದು ನಿಮಿಷ, ಅದೇ ಲ್ಯಾಂಬರ್ಗಿದೆ ಅಂತ ಹೇಳಿದ್ದಾರೆ. ಅವ್ರ ಮನೆ ಧೂಳಿಗೂ ಸಮಾನ, ಅವ್ರ ವ್ಯಾಲ್ಯೂ ಇಲ್ಲ ಅಂತ ಅದು ಹೇಳಿದ್ದಾರೆ. ಆಮೇಲೆ ಇವತ್ತು ಅವ್ರಂತ ಯಾರು ಏನು ಅಶ್ವಿನಿ ಮೇಡಮ್ ಇವತ್ತು ಆ ಸ್ಥಾನದಲ್ಲಿದ್ದಾರೆ. ಅವ್ರು ಒಂದೇ ಮಾತಿದ್ರು, 1000 ಜನ ನಾಯಿಗಳು ಬಂದ್ಬಿಟ್ಟು ನಾನು ಅದಕ್ಕೆ ಉತ್ತರ ಕೊಡಲ್ಲ. ಗ್ರೇಟ್. ಅಶ್ವಿನಿ ಮೇಡಮ್ ಸ್ಟ್ಯಾಂಡರ್ಡ್ ಅದು. ಜಗ್ಗೇಶ್ವರ ವಿಷಯದಲ್ಲಿ ತುಂಬ ತಪ್ಪು ಮಾಡೋರು ಅಭಿಮಾನಿಗಳು ಉಗಿದವರೇ ಆಮೇಲೆ ಕೆಲವು ವಿಷಯದಲ್ಲಿ ಕಲಾವಿದರುಗಳು ಸರ್ ನಾವು ವಿಷ್ಣುವರ್ಧನ್ ಫ್ಯಾನು,
ವಿಷ್ಣುವರ್ಧನ್ ಅಭಿಮಾನಿಗಳು ಕೆಲವು ಮಾಡಿದಾಗ ತುಂಬ ಸಹಾಯ ಮಾಡಿದಾಗ ಹೇಳ್ತಿ ಈ ಥರ ಮಾಡಬೇಡಿ ಅಂತೀವಿ. ಅದನ್ನು ನಾಯಕರ ನಟ್ಟು ಕಿವಿಗೆ ಹೋದಾಗ ಅವ್ರು ಹೇಳಬೇಕು. ಹೇಳಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇನ್ನು ಮುಂದೆ ನೋಡಿ ಸರ್, ಮನುಷ್ಯ ತಪ್ಪು ಮಾಡಿಲ್ಲ ಅಂತಿಲ್ಲ, ತಪ್ಪು ಮಾಡಿ ತಿಳ್ಕೊಂಡಾಗ ಅವ್ರಿಗೂ ಈಗ ಇದಾಗಿರ್ತಲ್ವ, ಅವರು ಈಗ ಕೂತ್ಕೊಂಡು ಯೋಚನೆ ಮಾಡಿರ್ತಾರಲ್ಲ ಜೀವನದಲ್ಲಿ, ಆಮೇಲೆ ತಪ್ಪು ಮಾಡದೆ ಮಾಡ್ಕೊಂಡು ಹೋಗ್ತಾ ಅಂತ ಹೇಳೋದಲ್ಲ. ಅದರಿಂದ ತಪ್ಪನ್ನ ಸರಿಪಡಿಸ್ಕೋ ಧರ್ಮ ಅದು. ನಾನು ಅಂತಲ್ಲ, ಯಾರೇ ಮಾಡೋದು ತಪ್ಪನ್ನ. ಸರ್ ಇವತ್ತು ರೇಣುಕಾ ಸಮಸ್ಯೆ ನಾವು ಕೊಡೋಕ್ಕಾಗಲ್ವೇ? ದುಡ್ಡು ಕೊಡ್ಬೋದು, ಏನು ಕೊಡೋದು, ಬೇರೆ ಏನು ಕೊಡೋಕ್ಕಾಗಲ್ವೇ? ಅದರಿಂದ ಇದು ಆಗಬಾರ್ದಾಯ್ತು ಆಗುತ್ತೆ. ಉದ್ಯಮದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾನು ಇಲ್ಲಿ ಯಾರು ಸರ್, ನಂಗೆ ನಾಳೆ ದರ್ಶನ್ ಬಂದು ಸಿನಿಮಾ ಮಾಡ್ತಾರೆ, ನಂಗೆ ಇವ್ರು ಬಂದು ಸಿನಿಮಾ ಮಾಡ್ತಾರೆ, ಅವೆಲ್ಲ ನಾನು ಕಾಸು ಕೊಟ್ಟರೆ ಕೆ ಮಂಜು ಕರೀತಾರೆ ಸರ್. ಕಾಸಿಲ್ಲ ಅಂದರೆ ಯಾರು ಕಲಿಯ ಸರ್. ಇದು ನನ್ನ ಮಗನೇ ಆಗಲಿ ಸರ್, ಸಿನಿಮಾದಲ್ಲಿ ಇಷ್ಟೇ ಸರ್. ಸಿನಿಮಾದಲ್ಲಿ ಸರ್ ಇವತ್ತು ಆ ಥರ ಮಾಡೋಂಗಿದ್ರೆ ಇವತ್ತು ನಿರ್ಮಾಪಕರು ರೋಡಲ್ಲ ಅವ್ರು ಸರ್, ನಮ್ಮ ಕನ್ನಡ ಚಿತ್ರದ ನಿರ್ಮಾಪಕರು ರೋಡು ಬಂದ್ಬಿಟ್ಟವ್ರು ಸರ್, ಒಬ್ಬರು ಇಲ್ಲ ಸರ್. ಮಾಡಿದ್ದು ಸರ್, ಮಾಡ್ಬೇಕು ಸರ್, ಮಾಡ್ದಾಲೆ ಉಳ್ಕೊಳ್ಳೋದು ಸರ್. ಅದೇ ಹಳೆ ಸಿನಿಮಾ ನಿರ್ಮಾಪಕರಿಗೆ, ಹಳೆ ಕಲಾವಿದರುಗಳು ಇಷ್ಟು ಮಾಡಿಕೊಟ್ಟಾರೆ, ಮಾಡಬೇಕು. ಇವರೆಲ್ಲ ಮಾಡಿದ್ರೆ ಉದ್ಯಮ ಉಳಿತದಿಲ್ಲ ಅಂದರೆ ಯಾರೋ ಬಂದು ಮಾಡಿಕೊಡುತ್ತೆ ಸರ್. ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್, ಪ್ರತಿ ಭಾಷೆಯಲ್ಲೂ ತುಂಬ ಸಕ್ಸಸ್ ಕಮ್ಮಿ ಇದೆ, ಸೋಲ್ ಜಾಸ್ತಿ ಇದೆ. ಇದನ್ನು ಈ ರೀತಿ ಆಗಬಾರ್ದು. ಇದನ್ನೇನಾಗಿದೆ ಅಂದರೆ ಇದೊಂದು ಹೈಲೈಟ್ ಆಗ್ಬಿಟ್ಟಿದೆ, ಅದರಿಂದ ಇದು ಮರುಕಳಿಸ್ದಂಗೆ ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು. ಉದ್ಯಮ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು, ನಮ್ಮ ಸಂಘ ಆಗ್ಬೋದು, ಕೂತ್ಕೊಂಡು ಒಳ್ಳೆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಜೊತೆಲಿರೋ ಸ್ವಲ್ಪ ಹೇಳಬೇಕು. ನಾವು ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀವಿ, ಹೇಳಿದ್ದೀವಿ. ಕೆಲವರು ಮಾಡುವ ರೀತಿ ನಾನು, ಯಾಕೆಂದರೆ ಅವ್ರಿಗೂ ದರ್ಶನೇನು ಇವತ್ತಿನ ದುಡ್ಡಿಲ್ಲ. ಅವರು 10 ರೂಪಾಯಿ ಊಟ ಇಲ್ದಲೇ ದೊನೆ ತಿನ್ಕೊಂಬಂದು ಅವ್ರಿಗೂ ವ್ಯಾಲ್ಯೂ ಗೊತ್ತಿದೆ, ಕಷ್ಟ ಗೊತ್ತಿದೆ. ಅದನ್ನು ಅವ್ರಿಗೂ ಅರ್ಥ ಆಗಿರುತ್ತೆ. ಇವತ್ತು ಇದೆಲ್ಲ ನೋವು ಅನುಭವಿಸಿರ್ತಾರೆ. ಆ ನೋವನ್ನು ಅವರು ಪಶ್ಚಾತ್ತಾಪ ಪಟ್ಟಿರ್ತಾರೆ. ಅದನ್ನು ನಾವು ಪಟ್ಟ ತಕ್ಷಣ ಅವ್ರಿಗೆ ತಿರ್ಗಿ ಅದನ್ನೇ ಅವ್ರಿಗೆ 8 ಮೇಲೆ 8 ಮಾಡೋದು ನನ್ನ ಅನಿಸಿಕೆ. ಆ ಥರ ಹೇಳೋದೇ ಅರ್ಥ. ದರ್ಶನ್ ಅವ್ರು ಫಾರ್ ಅಂತಲ್ಲ, ಇವತ್ತು ಒಳ್ಳೇದಾಗಲಿ ಎಲ್ಲರಿಗೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗ ಒಂದು ಪ್ರಶ್ನೆ, ಇನ್ ಕೇಸ್ ದರ್ಶನ್ ಅವರು ಅಪರಾಧಿ ಅಂತ ಪ್ರೂವ್ ಆಗಿ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದರೆ ಅದಾದ ಮೇಲೂ ನೀವು ಅವ್ರಿಗೆ ಸಿನಿಮಾ ಮಾಡ್ತೀರಾ? 100% ಸಿನಿಮಾ ಮಾಡ್ತೀನಿ. ಅವರು ಅಂತಲ್ಲ, ಯಾವುದೇ ಕಲಾವಿದರು ಈ ಥರದ ಪರಿಸ್ಥಿತಿ ಬಂದಾಗ ನಾನು ಜೊತೆಲಿರ್ತೀನಿ, ಸಿನಿಮಾ ಮಾಡ್ತೀನಿ ಸರ್. ಇನ್ನೊಂದು ಆಯ್ತು ಸರ್, ನೀವು ಸಿನಿಮಾ ಮಾಡ್ತೀರಾ, ನಿಮ್ಮ ಸಿನಿಮಾದಲ್ಲಿ ಹೀರೋಯಿಸಮ್ನೇ ತೋರಿಸ್ಬೇಕಾಗುತ್ತೆ. ಏನ್ರಿ ಒಬ್ಬ ಕೊಲೆ ಮಾಡಿ ಹೊರಗಡೆ ಹೋಗಿ ಬಂದಿರೋನು ಇವರು ಹೇಳುವಂತ ಆದೇಶಗಳನ್ನ ನಾವ್ ಯಾಕೆ ಪಾಲಿಸಬೇಕು ಅಂತಾರೆ? ಸಿನಿಮಾನ ಬರೀ ಮನೋರಂಜನಾತ್ಮಕವಾಗಿ ಜನ ನೋಡಲ್ಲ ಸರ್, ಅದರಿಂದ ಏನ್ ಮೆಸೇಜ್ ಇದೆ ಕೂಡ ನೋಡಿ. ಸರ್, ನಾನು ಬಂದಾಗ ಆ ಪಾತ್ರಕ್ಕೆ ಏನು ಕತೆ ಮಾಡಬೇಕು, ಏನು ಮಾಡಬಾರ್ದು ನಾನು ಡಿಸೈಡ್ ಮಾಡ್ತೀನಿ. ನಾನು ನಿರ್ದೇಶಕ ಡಿಸೈಡ್ ಮಾಡ್ತೇನೆ. ಹೀರೋ ಪಾತ್ರ ಕೊಡ್ತೀನಿ, ನೀವ್ಯಾಕೆ ಡಿಸೈಡ್ ಮಾಡ್ತೀರಾ? ಹಾಗಾದ್ರೆ ದರ್ಶನ್ ಹೀರೋ ಅಲ್ಲ ಸರ್, ಪಾತ್ರ ಬರಿತೀವಲ್ಲ ಸರ್ ಅವ್ನು ಅನ್ಎಕ್ಸ್ಪೆಕ್ಟೆಡ್. ಸರ್, ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಗೊತ್ತಾಯ್ತಾ? ಬೈ ಚಾನ್ಸ್ ಕಾನೂನು ಆ ಥರ ಏನಾದಾಗ ಆಗ್ಬಿಟ್ರೆ ಅವ್ರು ಮಾಡಿದಂತೆ ಯಾರು ಇನ್ನೂ ಗೊತ್ತಿಲ್ಲ, ಆ ಭಗವಂತ ಒಬ್ಬನಿಗೆ ಗೊತ್ತಿರೋದು. ನಾವು ಈಗ ಹೇಳಿದ ತಕ್ಷಣ ನೀವೆಲ್ಲ ಹೇಳೋದು ನಾನು ಸರ್, ಒಬ್ಬ ಮನುಷ್ಯ ಸಾಯಿಸೋಷ್ಟು ಕಟ್ಟಿದ್ರೆ ಯಾರು ಇಲ್ಲ ಸರ್. ಅವರು ಅಂತಲ್ಲ, ಯಾವುದೇ ವಿಷಯದಲ್ಲಾಗಲಿ. ಕೆಲವರು ಸರ್, ದರ್ಶನ್ ಇವತ್ತು ಇದ್ದಿದ್ದ ಪೋಸ್ಟಲ್ಲಿ ಏನು ಬೇಕಾದ್ರೆ ಮಾಡೋದು. ಅವ್ರು ಮಾಡಿದ್ರೆ ನಾನು ಮಾಡಿಲ್ಲ ನಾನು ಯಾರು ಹೇಳಕ್ಕೆ ನಮ್ಗೆ ಗೊತ್ತಿಲ್ಲ. ಈ ಮಟ್ಟಕ್ಕೆ ಯಾರು ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಅವ್ರು ಯಾರೇ ಕಲಾವಿದ್ರು ಸರ್, ನಮ್ಮ ಚಿತ್ರರಂಗದಲ್ಲಿ ಇವತ್ತು ಯಾರೇ ಆಗಲಿ, ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಹೇಳಿ ನಿಮ್ಮ ಕಲಾವಿದ್ರು ಸಹಾಯ ಮಾಡಿ ಒಳ್ಳೇದು ಹೇಳಿ. ನಮ್ಮವ್ರನ್ನ ನಾವು ಅದು ನಾವೆಲ್ಲ ನಮ್ಮ ನಿರ್ಮಾಪಕರು ದಯವಿಟ್ಟು ಉಳಿಸ್ಕೊಳ್ಳಿ, ನಮ್ಮ ಚಿತ್ರರಂಗ ಬೆಳೆಸಿ, ನಮ್ಮನ್ನು ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ರಾಜಕೀಯ ನಾಯಕರ ಹೆಸರುಗಳು ಕೇಳ್ಪಡ್ತಾ ಇದೆ ಅಂತ ನಾವು ಕೇಳಿದ್ವಿ, ಅಲ್ಲಿ ಎಲ್ಲ ನೋಡ್ತೀವಿ. ಬಟ್ ನೀವು ಪರ್ಟಿಕ್ಯುಲರ್ ಒಬ್ಬ ನಾಯಕರ ಹೆಸರನ್ನ ಹೇಳಿದ್ರಿ, ಯಾಕೆ ಸರ್ ಆ ಹೆಸರು ತಗೊಂಡ್ರಿ ಅಂತ? ಇಲ್ಲ ತುಂಬ ಜನ ದರ್ಶನ ಸಪೋರ್ಟ್. ಯಾಕೆ ಅಂದರೆ ಅವ್ರು ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಿದ್ರೆ ಅದನ್ನು ಬೇಕು ಅಂತ ವೈಯಕ್ತಿಕವಾಗಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ನಾಯಕರು, ನಮ್ಮ ಕುಮಾರಣ್ಣ ಯಾವತ್ತೂ ಸಿನಿಮಾದವ್ರಿಗೆ ಗೌರವ ಜಾಸ್ತಿ ಇದೆ, ಪ್ರೀತಿ ಇದೆ, ಯಾವತ್ತೂ ಅವ್ರಿಗೆ ತಿಳ್ಕೊಳ್ಳೋಕ್ಕೆಲ್ಲ ಅಭಿಮಾನಿಗಳು ಬರ್ತಾರೆ, ಕ್ಯಾನ್ವಾಸ್ ಮಾಡ್ತಾರೆ, ತಪ್ಪೇನಿದೆ ಅಂತ ಹೇಳ್ತಾರೆ. ಕೆಲವ್ರು ಯಾಕೆ ಏನಂದ್ರು, ಈ ಥರ ಕುಮಾರಸ್ವಾಮಿ ಅವರು ಇದು ಮಾಡ್ತಾರೆ, ಆ ಥರ ಸಣ್ಣತನ ಇಲ್ಲ. ಅವರು ದೇವೇಗೌಡರ ಮಕ್ಕಳು, ತುಂಬ ಒಳ್ಳೆತನ. ಕುಮಾರಣ್ಣ ಅಂತೂ ತುಂಬ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಅದಕ್ಕೆ ಈ ವಿಷಯದಲ್ಲಿ ಯಾರು ಹೇಳಿದಾಗ ಹೇಳಿದೆ, ಆ ಥರ ನಮ್ಮವ್ರು ಯಾರು ಮಾಡಲ್ಲ. ನಮ್ಮ ಸಿನಿಮಾ ಅಂದರೆ ಅವ್ರ ಪ್ರೀತಿ, ಸಿನಿಮಾಯಿಂದ ಬಂದವರು, ಸಿನಿಮಾ ಪ್ರೊಡ್ಯೂಸ್ ಮಾಡಿದವರು, ಡಿಸ್ಟ್ರಿಬ್ಯೂಟ್ ಮಾಡಿದವರು ಯಾರು ಅವತ್ತು ಆ ರೀತಿ ಮಾಡೋಕ್ಕೋಲ್ಲ, ಮಾಡೋದು ಇಲ್ಲ, ಯಾರೂ ಮಾಡಲ್ಲ. ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ, ಮಾಡೋಕ್ಕಲ್ಲ. ಸರ್, ಕೊನೆಯದಾಗಿ ಸರ್, ಒಂದು ವೇಳೆ ಈಗ ಆರೋಪಿಯಾಗಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ ಶಿಕ್ಷೆಗೆ ಏನಾದ್ರು ದರ್ಶನ್ ಅವರು ಗುರಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ನಿರ್ಮಾಪಕರು ಸಂಕಷ್ಟಕ್ಕೆ ಸಿಲುಕ್ತಾರೆ. ನಿಮಗೂ ಕೂಡ ಗೊತ್ತು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ. ಒಂದು ವೇಳೆ ಈ ತರದ ಘಟನೆ ಆದ್ರೆ, ಆಗಬಾರ್ದು, ಒಂದು ವೇಳೆ ಆದ್ರೆ ನಿರ್ಮಾಪಕರ ಸಂಘ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಿಲ್ಲುತ್ತೆ? ಸರ್, ಅವರು ಆರೋಪಿ ಆಗೋದು ಬೇಡ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಮೊದಲನೇದಾಗಿ. ನಾನು ಆ ಥರ ತಾವೇನಾದ್ರು ತಮ್ಮೆಲ್ಲ ಅನಿಸಿಕೆ ಪ್ರಕಾರ ಏನಾದ್ರು ಕಾನೂನಲ್ಲಿ ಗೊತ್ತಿಲ್ಲದೇ ಆದಂಥ ಪಕ್ಷದಲ್ಲಿ ನಾವು ನಿರ್ಮಾಪಕ ಸಂಘ ಮಾಡಬೇಕಾಗಿಲ್ಲ. ದರ್ಶನ್ ಅವರೇ ಕರೆದು ಯಾರ್ಯಾರು ಏನು ಕೊಟ್ಟಿದ್ದಾರೆ, ಏನೇನು ಕೊಡಬೇಕು ಸೇರಿಸ್ಕೊಡ್ತಾರೆ ಅಂತ ನನಗೆ ಅವ್ರ ಮೇಲೆ ಭರವಸೆ ಇದೆ ಸರ್.
ಥ್ಯಾಂಕ್ ಯು Thanks. ಸರ್. ಕಾಫಿ ಕುಡೀರಿ ದಯವಿಟ್ಟು. ಅದಕ್ಕೆ ಆಗಲಿ ಬಿಡಿ.